ಆನಂದ ನಾವು ಅನುಭವಿಸಬೇಕು, ಏನು ಬೇಕೋ ಅದು ತಿಂದು ಮಜಾ ಮಾಡಬೇಕಂದ್ರೆ ಆರೋಗ್ಯ ಬೇಕು, ಈ ದೇಹಕ್ಕೆ ಆರೋಗ್ಯ ಬೇಕು. ಇವಾಗ ಈ ಆರೋಗ್ಯಕ್ಕೆ ಎಲ್ಲರೂ ಡಾಕ್ಟರ್ಸ್ ಹತ್ರ ಹೋಗ್ತಾ ಇದ್ದಾರೆ, ಔಷಧ ತಗೊಳ್ತಾ ಇದ್ದಾರೆ. ಈ ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಸೈಕೋ ಅಂದರೆ ಮಾನಸಿಕ ಒತ್ತಡದಿಂದ, ಸೊಮ್ಯಾಟಿಕ್ ಅಂದರೆ ದೇಹಕ್ಕೆ ಕಾಯಿಲೆ ಬರುತ್ತೆ. ಎಷ್ಟು ಅದ್ಭುತವಾಗಿ ಹೇಳಿದ ಡಾಕ್ಟರ್ಸ್. ಮನೋವ್ಯಾಧಿಗೆ ಔಷಧವಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಮತ್ತು ಈ ಮಾನಸಿಕ ಒತ್ತಡಿಗೆ ಕಾರಣ ಏನು? ನಮ್ಮ ಮನಸ್ಸು. ಮನಸ್ಸಂದ್ರೆ ಏನು? ಯೋಚನೆಗಳು. ಯೋಚನೆ ಅಂದರೆ ಏನು? ಓಡಾಡೋ ಮನಸ್ಸು. ನಮ್ಮ ಮನಸ್ಸು ನಮ್ಮ ಜೊತೆಗಿಲ್ಲಂದರೆ ಭೂತಕಾಲ ಭವಿಷ್ಯತ್ ಕಾಲ ಓಡಾಡ್ತಾ ಇರುತ್ತೆ. ಈ ಭೂತಕಾಲ ಅಂದರೆ ಏನು? ಏನೇನು ಕಳೆದೋಗಿದೆ, ಏನೇನು ಮರ್ತೋಗಿದ್ದೀವಿ, ಅದು ನೆನಪು ಮಾಡಿಕೊಳ್ಳೋದು. ಎಷ್ಟು ದುಡ್ಡಿತ್ತು, ಎಷ್ಟು ಆರೋಗ್ಯ ಇತ್ತು, ಎಷ್ಟು ಪ್ರೀತಿ ಇತ್ತು, ಎಷ್ಟು ರೆಸ್ಪೆಕ್ಟ್ ಇತ್ತು, ಜೀವನದಲ್ಲಿ ಸುಖವೇ ಇಲ್ಲ, ಪ್ರೀತಿ ಇಲ್ಲ, ಇವೆಲ್ಲ ನೆನಪು ಮಾಡಿಕೊಂಡ್ರೆ ದುಃಖ ಬರುತ್ತೆ. ಆ ಭೂತಕಾಲ ಅಂದರೆ ಭೂತ. ಈ ಭವಿಷ್ಯತ್ತು, ನಾಳೆ ಎಕ್ಸಾಮ್ಸ್ ಅಂದರೆ ಮಕ್ಕಳಿಗೆ ಭಯ, ರೈತರಿಗೆ ಮಳೆ ಬರುತ್ತೆ ಇಲ್ಲೋ ಭಯ, ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಆಗುತ್ತೆ ಇಲ್ಲೋ ಭಯ, ಹೆಂಗಸರಿಗೆ ಸೀರಿಯಲ್ ಟೈಮ್ಗೆ ನೆಂಟರು ಬರ್ತಾರೆ ಅಂದರೆ ಭಯ. ಯಾವಾಗಲೂ ಮನಸ್ಸೆಲ್ಲಿರುತ್ತೆ? ಈ ಭೂತಕಾಲ ಅಂದರೆ ಭೂತ, ಭವಿಷ್ಯತ್ ಕಾಲ ಅಂದರೆ ದೆವ್ವ. ಏನು ಹೇಳುತ್ತೆ ಭಗವದ್ಗೀತಾ? ಯಾರಿಗೆ ದುಃಖವಿಲ್ಲೋ, ಯಾರಿಗೆ ಭಯವಿಲ್ಲೋ ಅವನು ಜ್ಞಾನಿ. ಯಾರ ಮನಸ್ಸು ಕಣ್ಣು ಮುಚ್ಚಿದ್ದರೇನು, ಬಿಟ್ಟಿದ್ದರೇನು, ಒಂದು ಕ್ಷಣನೂ ಭೂತಕಾಲದಲ್ಲಿ ಹೋಗಲ್ಲೋ, ಭವಿಷ್ಯತ್ ಕಾಲದಲ್ಲಿ ಹೋಗಲ್ಲೋ, ವರ್ತಮಾನ ಕಾಲದಲ್ಲಿ ಇಟ್ಕೊಂತಾನೋ ಅವನು ಯೋಗಿ. ನಾವೆಲ್ಲರೂ ಏನಾಗಬೇಕು? ಯೋಗಿ ಆಗಬೇಕು. ಧ್ಯಾನ ಮಾಡಿ ಆ ಜ್ಞಾನನ ಹೊಂದಿ ಯೋಗದಿಂದ ಜೀವನ ಮಾಡಿದ್ರೆ ಅವನು ಯೋಗಿ. ಎವ್ರಿ ಪ್ರೆಸೆಂಟ್ ಮೊಮೆಂಟ್ ಇಸ್ ಎ ಡಿವೈನ್ ಮೊಮೆಂಟ್. ನಮ್ಮ ಮನಸ್ಸು ನಮ್ಮ ಜೊತೆಗಿರೋ ಕ್ಷಣವೇ ದಿವ್ಯ ಕ್ಷಣವು. ಅದಕ್ಕೆ ಒಂದೇ ಒಂದು ಮಾರ್ಗ ಧ್ಯಾನ. ಈ ಓಡಾಡೋ ಮನಸ್ಸನ್ನ ಏನು ಮಾಡಬೇಕು? ಉಸಿರಾಟ ಕಡೆ ಇಟ್ಟಿದ್ರೆ ವಾಯುಪುತ್ರ ಆಗ್ತದೆ. ನಾವು ವಾಯುಪುತ್ರ ಆಗಬೇಕು. ಓಡಾಡೋ ಮನಸ್ಸು ಆ ಭೂತನ ಹತ್ರ ಹೋಗೋಕ್ಕೆ ಬಿಡಬಾರ್ದು, ದೆವ್ವನ ಹತ್ರ ಹೋಗೋಕ್ಕೆ ಬಿಡಬಾರ್ದು. ಉಸಿರು ಗುರುಗಳು, ನಮ್ಮ ಮನಸ್ಸು ಶಿಷ್ಯ. ಗುರು ಶಿಷ್ಯರ ಕಲೈಕೆ ಧ್ಯಾನ ಯೋಗ. ಈ ಗುರುಗಳು ಏನು ಕೊಡ್ತಾರ? ಜ್ಞಾನ ಕೊಡ್ತಾರ. ಎಷ್ಟು ನಾವು ಶಿಷ್ಯನ ಗುರುಗಳ ಜೊತೆ ಕೂಡಿಸಿದ್ರೆ ಅಷ್ಟು ಜ್ಞಾನ ಸಿಗುತ್ತೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಮಗೆ ಗೊತ್ತಾಯ್ತು ಈ ಮಾನಸಿಕ ಒತ್ತಡಿಗೆ ಕೇವಲ ಯೋಚನೆಗಳೇ ಕಾರಣ. ಮತ್ತು ಯೋಚನೆಗಳನ್ನ ಎದುರಿಸೋ ಔಷಧ ಇದೆಯಾ? ಅಲೋಪತಿ, ನ್ಯಾಚುರೋಪತಿ, ಹೋಮಿಯೋಪತಿ, ಆಯುರ್ವೇದಕ್ಕೂ ಯಾವುದು ಕೆಲಸಕ್ಕೆ ಮಾಡೋದು? ಕೇವಲ ಒಂದು ಧ್ಯಾನ ಈ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ನಾವು ವಾಯುಪುತ್ರ ಆದರೆ ಸಾಕು. ಯಾವಾಗ ನಮ್ಮ ಮನಸ್ಸು ನಿಂತೋಗುತ್ತೋ ಬ್ರಹ್ಮರಂಧ್ರ ತೆಗೆದುಕೊಂಡು ಅನಂತವಾದ ಶಕ್ತಿ ತುಂಬಿಕೊಳ್ತೀವಿ. ಈ ಮನಸ್ಸೆಂಬ ಮಂಗನ ವಾಯುಪುತ್ರ ಮಾಡಿದರೆ ಶಕ್ತಿ ತುಂಬಿಕೊಂಡು ಹನುಮಂತ ಶಕ್ತಿಮಂತ. ಇನ್ನೂ ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ಈ ದಿವ್ಯ ನೇತ್ರದ ದರ್ಶನ. ಅಂಜನದಿಂದ ನೋಡೋರಂತಾರ ಆಂಜನೇಯ. ಇನ್ನೂ ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ನಿರ್ಭಯ ಸಿದ್ಧ ಪುರುಷ ಭಗವಂತ. ಆ ವಾನರ ಏನು ಮಾಡಿ ಭಗವಂತರಾಗಿದಾರ? ಅವ್ರಿಗೆ ಭಯವಿದೆಯಾ? ಏನನ್ನ ರೋಗ ಬರುತ್ತಾ? ನಾವು ಯಾಕೆ ಆಗಬಾರ್ದು? ಆ ಹನುಮಂತ ಆಂಜನೇಯ ಧ್ಯಾನ ಮಾಡಬೇಕಂದ್ರೆ ಕೇವಲ ಸಮಯ ಒಂದೇ ಬೇಕು, ಇನ್ನು ಏನೂ ಬೇಕಾಗಿಲ್ಲ. ಆ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಸಮಯವಿದೆ, ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಮಯವಿದೆ,
ಟೋಕನ್ ತಗೊಂಡು ಕೂತ್ಕೊಳ್ಳೋಕ್ಕೆ ಸಮಯ ಇದೆ, ಮತ್ತು ಬರೋಕ್ಕೂ ಸಮಯವಿದೆ, ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ ಸಮಯ. ಇಷ್ಟು ಸಮಯ ಧ್ಯಾನ ಮಾಡಿದರೆ ಆರೋಗ್ಯವಾಗಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಆರೋಗ್ಯವೇ ಮಹಾಭಾಗ್ಯವು. ಆರೋಗ್ಯವಿಲ್ಲಂದರೆ ಏನೂ ಲಾಭವಿಲ್ಲ. ಯಾರಿದ್ದರೇನು, ಏನಿದ್ದರೇನು, ಎಲ್ಲಿದ್ದರೇನು, ದುಃಖವೇ ದುಃಖ. ಆ ಕೇವಲ ಒಂದು ಆರೋಗ್ಯಕ್ಕೆ ನಾವು ಧ್ಯಾನ ಮಾಡಿದ್ವಿ. ಭಗವದ್ಗೀತೆ ಏನು ಹೇಳುತ್ತೆ? ಪೂರ್ವಜನ್ಮ ಕೃತಂ ಪಾಪ ವ್ಯಾಧಿ ರೂಪೇಣ ಪೀಡಿತೆ. ಹಿಂದಿನ ಜನ್ಮದ ಪಾಪದ ಕರ್ಮ ಈ ಜನ್ಮದ ರೋಗಕ್ಕೆ ಕಾರಣ. ಅದು ದೇಹದ ಅನಾರೋಗ್ಯ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಕುಟುಂಬದ ಸಮಸ್ಯೆಗಳು ಇರ್ಬೋದು, ಏನೇ ಇರ್ಬೋದು, ಇದೆಲ್ಲ ರೋಗಗಳು. ಆ ಭಗವದ್ಗೀತೆ ಹೇಳಿದ್ದು ನಾನಾಗ್ನಿ ದಗ್ಧ ಕರ್ಮಣ. ನೀನು ಧ್ಯಾನ ಮಾಡಿ ಆ ಜ್ಞಾನನ ಹೊಂದಿ ಆ ಜ್ಞಾನವು ಅಳವಡಿಸಿಕೊಂಡರೆ ನಿನ್ನ ಕರ್ಮ ದಗ್ಧವಾಗುತ್ತೆ. ನೋಡ್ರಿ, ಮೆಡಿಸಿನ್ ಅಂದ್ರೇನು? ಮೇಡ್ ಎ ಸಿನ್. ಪಾಪ ಮಾಡಿದ್ದಾನ, ಎಷ್ಟು ಚೆನ್ನಾಗಿದೆ ಅಲ್ಲ. ಕ್ರೋಸಿನ್, ಅನಾಸಿನ್, ಸಿನ್ ಅಂತೆ ಪಾಪ ತಗೊಂಡ್ರೆ ಇನ್ನೊಂದು ರೋಗ ಬರುತ್ತೆ. ಟೆಟ್ರೋಮೈಸಿನ್, ಆ್ಯಂಥ್ರೋಮೈಸಿನ್, ನನ್ನ ಪಾಪ. ಈ ಔಷಧಗಳು ತಗೊಳ್ತಾ ಇದ್ದರೆ ಏನಾಗ್ತಾ ಇದೆ? ಇನ್ನೊಂದು ಕಾಯಿಲೆ ಬರ್ತಾ ಇದೆ. ಏನೋ ಕಾಯಿಲೆ ಬಂತು, ಡಾಕ್ಟ್ರ್ ಹತ್ರ ಹೋದ್ರೆ ನೀವು BP ಹೆಚ್ಚಿಗಾಗಿದೆ ಅಂತ. ಈ BP ನಿನ್ನ ಜೀವನ ಕೊನೆವರೆಗೆ ನಿನ್ನ ಬಿಡಲ್ಲ. ಆ BPಗೆ ಔಷಧ ತಗೊಳ್ತಾ ಇದ್ದರೆ ಶುಗರ್ ಬರುತ್ತೆ. ಯಾಕಂದರೆ BP ಫ್ರೆಂಡ್ ಶುಗರ್, ಶುಗರ್ ಫ್ರೆಂಡ್ BP. ಇಂಥ ಸ್ನೇಹ ನಾನು ಎಲ್ಲಿ ನೋಡಿಲ್ಲ. ಇವರಿಗೆ ಗೂಗಲ್ ಮ್ಯಾಪು, ಫೋನ್ ನಂಬರು, ಅಡ್ರೆಸ್ಸು ಏನು ಬೇಕಾಗಿಲ್ಲ. BP ಶುಗರ್ಗೆ ಔಷಧ ತಗೊಂಡ್ರೆ ಗ್ಯಾಸ್ ಬಂದರೆ ಇದೇ ನಡೀತಾ ಇರೋದು ಇವಾಗ ಈ ಜೀವನದಲ್ಲಿ. ನಾನು ಬ್ಯಾಂಗ್ಳೂರು ಒಂದು ಮೆರ್ಕಬಾ ಪಿರಮಿಡ್ ಇದೆ, ಅಲ್ಲಿ ಹುಣ್ಣಿಮೆ ಧ್ಯಾನಕ್ಕೆ ನಾನು ಹೋಗಿದ್ದೆ. ಆ ಮೇಡಮ್ಗೆ 65 ವರ್ಷ. ಅವ್ರ ಶುಗರ್ ಲೆವೆಲ್ 500 ಕ್ರಾಸ್ ಆಗಿತ್ತು. ಅನಾರೋಗ್ಯ, ಜೀವನ ನರಕ ಆಗಿತ್ತು. ಸತ್ತೋಗ್ಬೇಕಂತ ಅನ್ಕೊಂಡೆ. ಆ ಮೇಡಮು PMC ಕನ್ನಡ ಚಾನಲ್ ನೋಡಿ ದಿನಾಲಿ 8 ತಾಸು ಧ್ಯಾನ 2 ತಿಂಗಳು ಮಾಡಿದ್ದರೆ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್. ಅದ್ಭುತವಾದ ಆರೋಗ್ಯ. ಟೈಲರಿಂಗ್ ಕೆಲಸ ಮಾಡಿ ಜೀವನ ಮಾಡೋ ಅವರು 2 ತಾಸು ಟೈಲರಿಂಗ್ ಕೆಲಸ ಮಾಡೋದು ಕಷ್ಟ ಇತ್ತು. ಇವಾಗ 12 ತಾಸು ಬೆಳಗಿಂದ ರಾತ್ರಿವರೆಗೆ ಟೈಲರಿಂಗ್ ಕೆಲಸ ಮಾಡ್ತಾರೆ. ಅದರಲ್ಲಿ 10 ಪಟ್ಟು ತುಂಡಿಯಲ್ಲಾಗಿ ನಮ್ಮ ಪಿರಮಿಡ್ ಸೊಸೈಟಿ ಅನ್ನದಾನ ಕೊಡ್ತಾ ಇದ್ದಾರೆ. ಏನಿಲ್ಲ, ಭಾಳ ಸುಲಭವು. 1 ತಾಸು, 1 ಟ್ಯಾಬ್ಲೆಟ್ ತಗೊಳ್ಳೋರು 1 ತಾಸು ಧ್ಯಾನ ಮಾಡಬೇಕು. 2 ಟ್ಯಾಬ್ಲೆಟ್ ತಗೊಂಡ್ರೆ 2 ತಾಸು ಧ್ಯಾನ. 5 ಟ್ಯಾಬ್ಲೆಟ್ ತಗೊಂಡ್ರೆ 5 ತಾಸು ಧ್ಯಾನ. ಟ್ಯಾಬ್ಲೆಟ್ಗೆ ತಗೊಳ್ಳೋಕ್ಕೆ ದುಡ್ಡು ಬೇಕು, ಧ್ಯಾನ ಮಾಡೋಕ್ಕೆ ಸಮಯ ಬೇಕು. ಸಮಯವೇ ಸಾಧನ. ಈ ಸಮಯವು ನಾವು ಉಪಯೋಗಿಸಿಕೊಂಡ್ರೆ ಆರೋಗ್ಯ. ಎದು ಬೇಕು ರೀ, ಇನ್ನು ಏನು ಬೇಕಾಗಿಲ್ಲ ಜೀವನದಲ್ಲಿ. ಆರಾಮಾಗಿ ಮಲ್ಕೋಬೇಕಂದ್ರೆ ನೆಮ್ಮದಿ ಬೇಕು. ಯಾವಾಗ ನೆಮ್ಮದಿ ಇದೆ? ಇವಾಗ LKG ಮಕ್ಕಳಿಂದ ಮುದುಕರವರೆಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಮಾರ್ಗವೇನು? ಧ್ಯಾನ. ನಿದ್ದೆ ಬರಲಿಲ್ಲ, ಆರಾಮಾಗಿ ಧ್ಯಾನ ಮಾಡಿದರೆ ಮನಸ್ಸು ಶಾಂತವಾಗುತ್ತೆ, ಆರಾಮಾಗಿ ಮಲ್ಕೋಬೋದು. ಆ ನೆಮ್ಮದಿಗೆ, ಆಮೇಲೆ ಬುದ್ಧಿಗೆ ಸಂಬಂಧವಿರೋ ಜ್ಞಾನ, ಹೇಗೆ ಯೋಚಿಸಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜೀವನ ಮಾಡಬೇಕು. ಯದ್ಭಾವಂ ತದ್ಭವತಿ. ನಾವು ಏನು ಅನುಕೊಂಡರೆ ಅದೇ ಆಗುತ್ತೆ. ನಾವು ಏನು ಮಾತಾಡಿದ್ರೆ ಅದೇ ಸಿಗತ್ತೆ. ನಾವು ಎಷ್ಟು ಪ್ರೀತಿ ಕೊಟ್ಟರೆ ಆ ಪ್ರೀತಿ ನಮಗೆ ಸಿಗತ್ತೆ. ಇದು ಜ್ಞಾನ. ಧ್ಯಾನಕ್ಕೆ ಮುಂಚೆ ಈ ಧೈರ್ಯವಿಲ್ಲ, ಈ ಜ್ಞಾನವಿಲ್ಲ, ಏನಿಲ್ಲ. ನಾನು ದೊಡ್ಡ ಅಜ್ಞಾನಿನ. 10 ಜನ ಮಿತ್ರರೆಲ್ಲ ನನಗೆ ಯಾರು ಇಷ್ಟ ಆಗ್ತಾ ಇದ್ದಿಲ್ಲ. ಯಾರ ಹತ್ರ ಮಾತಾಡಬೇಕಂದ್ರೆ ಭಯ ಆಗ್ತಾಯಿತ್ತು. ಇವಾಗ ಇಷ್ಟ ಇಲ್ಲದವ್ರು ಯಾರೂ ಇಲ್ಲ. ಯಾಕಂದರೆ ನಾನೆಲ್ಲರ ಒಳಗೆ ದೇವತೆಗಳನ್ನೇ ನೋಡ್ತೇನೆ. ದೇವತೆಗಳಂದರೆ ಯಾರಿಗೆ ಇಷ್ಟ ಇಲ್ಲ? ಈ ಜ್ಞಾನದಿಂದ, ಈ ಮಾತುದಿಂದ
ಲಕ್ಷಾಂತರ ಮಿತ್ರರನ್ನು ಹೊಂದಿದ್ದೀನಿ. ನಾನು ಬಿಸ್ನೆಸ್ ಬಿಟ್ಟಿದ್ದೀನಿ, ಆಸ್ತಿ ಎಲ್ಲ ಮಾರಿಬಿಟ್ಟಿದ್ದೀನಿ. ಆದರೆ ನಿಮ್ಮಂಥ ಮಿತ್ರರನ್ನ ನಾನು ದುಡಿತಾ ಇದ್ದೀನಿ. ಇದಕ್ಕೇನು ಬೇಕು? ಸಮಯ. ಧ್ಯಾನ ಮಾಡಿದ್ದರೆ ದೇವತೆಗಳು, ಧ್ಯಾನ ಹೇಳಿಕೊಟ್ರೆ ಋಷಿಗಳು. ಆ ಕೃಷ್ಣ ಪರಮಾತ್ಮನಿಗೆ ಸಾಂದೀಪ ಮಾಡಿಸಿ ಧ್ಯಾನ ಹೇಳಿಕೊಟ್ರು. ಆ ರಾಮ ಭಗವಾನನಿಗೆ ವಸಿಷ್ಠ ಬ್ರಹ್ಮರ್ಷಿ ಧ್ಯಾನ ಹೇಳಿಕೊಟ್ರು. ದೇವತೆಗಳಿಗೆ ಬೃಹಸ್ಪತಿ ಧ್ಯಾನ ಹೇಳಿಕೊಟ್ರು. ಇವರೆಲ್ಲರೂ ಏನು ಮಾಡಿ ದೇವತೆಗಳಾಗಿದ್ದಾರೆ, ಋಷಿಗಳಾಗಿದ್ದಾರೆ. ಅದಕ್ಕೆ ಕಿವಿ ಇರೋವರಿಗೆ ಧ್ಯಾನ ಹೇಳಬೇಕು, ಮೂಗಿರೋವರಿಗೆ ಧ್ಯಾನ ಮಾಡಿಸ್ಬೇಕು, ಬಾಯಿ ಇರೋರು ಧ್ಯಾನ ಬೋಧನೆ ಮಾಡಬೇಕು, ಕಾಲಿರೋರು ಓಡಾಡಿ ಪ್ರಚಾರ ಮಾಡಬೇಕು. ಆನಂದವಾಗಿ ಜೀವನವಾಗಿ ದೇವತೆಗಳು ಆಗಬೇಕು. ಎಲ್ಲರಿಗೆ ಧ್ಯಾನ ಹೇಳಿಕೊಟ್ಟು ಋಷಿಗಳು ಆಗಬೇಕು. ಥ್ಯಾಂಕ್ ಯು.